ಸರ್ವೆಗೆ ಹೋಗಿದ್ದ ಶಿಕ್ಷಕಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕೋಲಾರದಲ್ಲಿ ಕಾಣೆಯಾಗಿದ್ದ ಶಿಕ್ಷಕಿ ಅಖ್ತರ್ ಬೇಗಂ ಸಮೀಕ್ಷೆಗೆ ಅಂತ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದಿರಲಿಲ್ಲ. ಇದೀಗ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸಮೀಕ್ಷೆಗೆ ಅಂತ ಹೋಗಿರ್ತಾರೆ ಶಿಕ್ಷಕಿ ಅಖ್ತರ್ ಬೇಗಂ, ಮತ್ತೆ ಮನೆಗೆ ವಾಪಸ್ ಆಗಿರೋದಿಲ್ಲ. ಸೋಮವಾರ ಬೆಳಿಗ್ಗೆ ಕಾಣೆಯಾಗಿರ್ತಾರೆ. ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ಫೈಲ್ ಆಗಿರುತ್ತೆ. ಕೋಲಾರದ ಮಹಾಲಕ್ಷ್ಮಿ ಲೇಔಟ್ನ ನಿವಾಸಿ ಇವರು ಶಿಕ್ಷಕಿ ಅಖ್ತರ್ ಬೇಗಂ. ಇವತ್ತು ಕೆಜಿಎಫ್ನ ಅಯ್ಯಪ್ಪನಹಳ್ಳಿ ಕೆರೆಯಲ್ಲಿ ಅವರ ಶವ ಪತ್ತೆಯಾಗಿದೆ. ಕೆಜಿಎಫ್ ತಾಲೂಕಿನ ಅಯ್ಯಪ್ಪನಹಳ್ಳಿ ಕೆರೆಯಲ್ಲಿ ಅವರ ಮೃತದೇಹ ಪತ್ತೆಯಾಗಿದ್ದು, ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಟ್ ನಿಜವಾಗ್ಲೂ ಏನಾಗಿದೆ, ಆತ್ಮಹತ್ಯೆಗೆ ಶರಣಾಗಿದ್ದಾರಾ ಅಥವಾ ಬೇರೆ ಏನಾದರೂ ನಡೆದಿದೆಯಾ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಕ್ಕಿಲ್ಲ. ಸೋಮವಾರ ಬೆಳಿಗ್ಗೆಯಿಂದ ಅವರು ಕಾಣೆಯಾಗಿರ್ತಾರೆ. ಅದೊಂದು ಕಡೆ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿರುತ್ತೆ. ಇದೇ ಫೋಟೋದಲ್ಲಿ ನೋಡ್ತಾ ಇದ್ದೀವಲ್ಲ, ಇದೇ ಶಿಕ್ಷಕಿ ಅಖ್ತರ್ ಬೇಗಂ ಅಂತ. ಸಮೀಕ್ಷೆಗೆ ಅಂತ ಹೋಗಿರ್ತಾರೆ, ಬಟ್ ಆದರೆ ಮನೆಗೆ ವಾಪಸ್ ಆಗಿರೋದಿಲ್ಲ. ಇವತ್ತು ನೋಡಿದ್ರೆ ಕೆಜಿಎಫ್ನ ಅಯ್ಯಪ್ಪನಹಳ್ಳಿ ಕೆರೆ ಏನಿದೆ ಅಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ. ಏನೋ ಕೌಟುಂಬಿಕ ಕಲಹ ಇತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಸೋಮವಾರ ಬೆಳಿಗ್ಗೆಯಿಂದಲೂ ಕೂಡ ಅವರು ಕಾಣಿಸ್ತಾರಲ್ಲ, ಅವರು ಕಾಣೆಯಾಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ ಅಂತೇಳಿ ಮಿಸ್ಸಿಂಗ್ ಕೇಸ್ ಕೊಡುವಂಥ ಕೆಲಸ ಆಗಿತ್ತು, ದೂರು ದಾಖಲಾಗಿತ್ತು. ಅದೊಂದು ಕಡೆ ಸಮೀಕ್ಷೆಗೆ ಅಂತ ಅವ್ರು ಹೋಗಿರ್ತಾರೆ. ಸಹಜವಾಗಿ ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬರಬೇಕಾಗಿತ್ತು. ಬಟ್ ಆದರೆ ಅಖ್ತರ್ ಬೇಗಂ ಶಿಕ್ಷಕಿ ಏನಿದ್ದಾರೆ ಇವರು ವಾಪಸ್ ಬಂದಿರೋದಿಲ್ಲ. ಸೊ ಅವ್ರ ಮೇಲೆ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಈ ಥರ ಮಿಸ್ಸಿಂಗ್ ಆಗಿದ್ದಾರೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ ಏನು ದಾಖಲಾದ್ಮೇಲೆ ಪೊಲೀಸ್ ಅವ್ರು ಏನು ಮಾಡಬೇಕು, ಅವ್ರಿಗಾಗಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ರು. ಬಟ್ ಈಗ ಕೋಲಾರದಲ್ಲಿ ಕಾಣೆಯಾಗಿದ್ದಂತಹ ಅಖ್ತರ್ ಬೇಗಂ ಅವರು ಈಗ ಕೆರೆಯಲ್ಲಿ ಅವರ ಶವ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಶಂಕೆ ಏನು ಅಂತ ಅಂದರೆ, ಕೌಟುಂಬಿಕ ಕಲಹ ಇತ್ತು, ಮನೇಲೇನೋ ಜಗಳಗಳು ನಡೀತಾ ಇತ್ತು, ಆ ಕಾರಣಕ್ಕಾಗಿ ಮನನೊಂದು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಬಟ್ ಪೊಲೀಸ್ ಅವರ ತನಿಖೆಯ ನಂತರದಲ್ಲಿ ಅವರ ಸಾವಿಗೆ ನಿಜವಾದ ಕಾರಣ ಏನು, ಎಕ್ಸಾಕ್ಟ್ಲಿ ಏನಾಗಿತ್ತು ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗ್ತಾ ಹೋಗ್ಬೋದು. ಒಂದು ಕಡೆ ಘಟನಾ ಸ್ಥಳ ಏನು ನಾವು ಗಮನಿಸ್ತಾ ಇದ್ದೀವಿ, ಮೃತದೇಹ ಪತ್ತೆಯಾಗಿದೆ ನೋಡಿ ಜಾಗ, ಅದೇ ಕೆರೆ. ಇದೇ ಕೆರೆಯಲ್ಲಿ ಈ ಮೃತ ಶಿಕ್ಷಕಿ ಅಖ್ತರ್ ಬೇಗಂ ಅಂತ ಅವರ ಹೆಸರು. ಅವರು ಕಾಣೆಯಾಗಿದ್ದವರು ಇದೀಗ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಒಂದು ಕಡೆ ಅನುಮಾನದ ಹುತ್ತ, ಮತ್ತೊಂದು ಕಡೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ.